ಶಾಸಕರ ಟಿಕೆಟ್ ಲಾಭಿಗೆ ಐಪಿಎಲ್ ಪಂದ್ಯ ಸ್ಥಳಾಂತರಿಸಲಾಗಿದೆ ಎಂಬ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಅದೆಲ್ಲ ಸುಳ್ಳು. ಬೇರೆ ಕಡೆ ಎಲ್ಲ ಇನ್ನೂ 50ರಷ್ಟು ಸೀಟ್ ಕೊಡ್ತಾರೆ. ದೊಡ್ಡ ಸ್ಟೇಡಿಯಂ 1 ಲಕ್ಷ ಜನ ಸೇರಬಹುದು ಅಂತ ಮಾಡಿರಬಹುದು ಅಷ್ಟೇ. ಟಿಕೆಟ್ಗೂ ಅದಕ್ಕೂ ಸಂಬಂಧ ಇಲ್ಲ. ಯಾರು ಹೇಳಿದ್ದು ಟಿಕೆಟ್ ವಿಚಾರವಾಗಿ ಶಿಫ್ಟ್ ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ರು. ಬಿಸಿಸಿಐ ಅವರು ಹೇಳಿಕೆ ಕೊಡ್ಲಿ, ಅವರಿಗೆ ಆಮೇಲೆ ಉತ್ತರ ಕೊಡ್ತೀನಿ ಅಂತಲೂ ಸಿಡಿಮಿಡಿಗೊಂಡ್ರು. ಚಿತ್ರದುರ್ಗದಲ್ಲಿ ಮೇ 9ಕ್ಕೆ ಬಿಎಸ್ವೈ ಅಭಿಮಾನೋತ್ಸವ ಸಂಭ್ರಮ ನಡೆಯಲಿದ್ದು ಭರ್ಜರಿ ಸಿದ್ಧತೆ ನಡೆಸಲಾಗ್ತಾ ಇದೆ. ಚಿತ್ರದುರ್ಗದಲ್ಲಿ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಪತ್ರಿಕಾಗೋಷ್ಠಿ ನಡೆಸಿ ಎಲ್ಲಾ ಸಿದ್ಧತೆಗಳು ನಿರೀಕ್ಷೆಗೂ ಮೀರಿ ನಡೀತಾ ಇವೆ ಅಂತ ಮಾಹಿತಿಯನ್ನ ನೀಡಿದರು. ಮೂಲೆಗಳಿಂದ 10 ಲಕ್ಷಕ್ಕೂ ಅಧಿಕ ಜನ ಭಾಗಿಯಾಗಲಿದ್ದಾರೆ. 1000ಕ್ಕೂ ಹೆಚ್ಚು ನಾಡಿನ ವಿವಿಧ ಸಮಾಜದ ಮಠಾಧೀಶರು ಭಾಗಿಯಾಗಲಿದ್ದು ಅಮಿತ್ ಶಾ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಿದ್ದಾರೆ. ಮೇ 9ರಂದು ಮಧ್ಯಾಹ್ನ 2 ಗಂಟೆಗೆ ವೇದಿಕೆಯ ಕಾರ್ಯಕ್ರಮ ನಡೆಯಲಿದೆ. ಸುಮಾರು 10,000 ಬಸ್ಗಳ ಬುಕ್ಕಿಂಗ್ ಮಾಡಲಾಗಿದೆ. ನಮ್ಮ ನಿರೀಕ್ಷೆಗೂ ಮೀರಿ ಎಲ್ಲ ಕಡೆ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ ಅಂತ ವಿಜಯೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಕಸಾಯಿಖಾನೆಗೆ ಸಾಗಿಸ್ತಾ ಇದ್ದ 35ಕ್ಕೂ ಹೆಚ್ಚು ಗೋವುಗಳನ್ನು ಭಜರಂಗ ದಳದ ಕಾರ್ಯಕರ್ತರು ರಕ್ಷಣೆ ಮಾಡಿದ್ದಾರೆ. ಮಳವಳ್ಳಿಯಿಂದ ಕನಕಪುರದ ರಸ್ತೆಯಲ್ಲಿ ಕ್ಯಾಂಟರ್ ಮೂಲಕ ಹಸುಗಳ ಸಾಗಣೆ ಮಾಡಲಾಗ್ತಾ ಇದ್ದು, ಖಚಿತ ಮಾಹಿತಿಯ ಮೇರೆಗೆ ಕನಕಪುರ ತಾಲೂಕಿನ ತಪ್ಪಗನಹಳ್ಳಿ ಬಳಿ ವಾಹನ ಅಡ್ಡಗಟ್ಟಿ ಗೋವುಗಳ ರಕ್ಷಣೆ ಮಾಡಿ ನಂತರ ಕನಕಪುರ ಗ್ರಾಮಾಂತರ ಪೊಲೀಸರಿಗೆ ಮಾಹಿತಿ ನೀಡಲಾಗಿದೆ. ಸ್ಥಳಕ್ಕೆ ಕನಕಪುರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಹಸುಗಳನ್ನು ಗೋಶಾಲೆಗೆ ರವಾನಿಸಿದ್ದಾರೆ. ಕನಕಪುರ ಗ್ರಾಮಾಂತರ ಪೊಲೀಸರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕ್ಯಾಂಟರ್ ಚಾಲಕನನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಧಾರವಾಡದಲ್ಲಿ 35 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನ ತಾಪಕ್ಕೆ ಜನ ತತ್ತರಿಸಿದ್ದು, ಬಿಸಿಲಿನ ದಾಹ ತಣಿಸಲು ಜನ ಕಲ್ಲಂಗಡಿ ಹಣ್ಣಿನ ಮೊರೆ ಹೋಗಿದ್ದಾರೆ. ಧಾರವಾಡದಲ್ಲಿ ಮೊದಲು 1 ವಾರಕ್ಕೆ 1 ಲಾರಿ ಖಾಲಿ ಆಗ್ತಾ ಇದ್ದ ಕಲ್ಲಂಗಡಿ ಇದೀಗ 2 ದಿನಕ್ಕೊಮ್ಮೆ ಲೋಡ್ ಕಲ್ಲಂಗಡಿ ಖಾಲಿ ಆಗ್ತಾ ಇದೆ. 1 ಕಲ್ಲಂಗಡಿಗೆ 200 ರೂಪಾಯಿ ಮಾರಾಟ ಆಗ್ತಾ ಇದ್ದು ವ್ಯಾಪಾರಿಗಳು ಭರ್ಜರಿ ಲಾಭ ಗಳಿಸ್ತಾ ಇದ್ದಾರೆ. ಸ್ಪಾ ಹೆಸರಿನಲ್ಲಿ ಮಾಂಸ ದಂಧೆಯ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಬಿತ್ತರಿಸಿದ್ದು ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ಶಿವಮೊಗ್ಗ ನಗರದ ಬಳಿಕ ಭದ್ರಾವತಿಯಲ್ಲೂ ಸ್ಪಾಗಳ ಮೇಲೆ ದಾಳಿಯನ್ನ ನಡೆಸಿ ದಂಧೆಕೋರರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಭದ್ರಾವತಿ ನಗರ ಸರ್ಕಲ್ ಇನ್ಸ್ಪೆಕ್ಟರ್ ನಾಗಮ್ಮ ನೇತೃತ್ವದಲ್ಲಿ ರೇಡ್ ಮಾಡಲಾಗಿದೆ. ಎಂಪೈರ್ ಪಾರ್ಲರ್ ಮತ್ತು ಸ್ಪಾ, ಹನಿ ಪಾರ್ಲರ್ ಹಾಗೂ ಸ್ಪಾ, ಎಜೆ ಪಾರ್ಲರ್ ಮತ್ತು ಸ್ಪಾ, ವೆಲ್ನೆಸ್ ಸ್ಪಾಗಳು ಬಂದ್ ಮಾಡಲಾಗಿವೆ. ಸ್ಪಾ ಹೆಸರಿನಲ್ಲಿ ಅನೈತಿಕ ಚಟುವಟಿಕೆ ನಡೆಸ್ತಾ ಇದ್ದ ಹಿನ್ನೆಲೆ ಬಂದ್ ಮಾಡಲಾಗಿದೆ. ನಟ ದರ್ಶನ್ ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಜೈಲಿನಲ್ಲಿ ಸಹ ಖೈದಿಗಳಿಂದ ಬೆದರಿಕೆ ಹಾಕಲಾಗ್ತಾ ಇದೆ, ನನ್ನನ್ನು ಜೀವಿಸುವ ಹಕ್ಕನ್ನು ಕಸಿಯಲಾಗ್ತಾ ಇದೆ ಅಂತ ಅರ್ಜಿಯಲ್ಲಿ ಕಾರಣ ಕೊಟ್ಟಿದ್ರು. ಇದೀಗ ಜಾಮೀನಿಗೆ ದರ್ಶನ್ ನೀಡಿರುವ ಕಾರಣಕ್ಕೆ ಜೈಲಧಿಕಾರಿಗಳು ಕೂಡ ಕೌಂಟರ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. 2 ದಿನಗಳಲ್ಲಿ ವಿಡಿಯೋ ಸಾಕ್ಷ್ಯ ಸಮೇತ ರಾಜ್ಯ ಗೃಹ ಇಲಾಖೆ ಮತ್ತು ಸುಪ್ರೀಂ ಕೋರ್ಟ್ಗೆ ವರದಿ ಸಲ್ಲಿಸುವ ಸಾಧ್ಯತೆ ಇದೆ. ದರ್ಶನ್ ಕೊಟ್ಟ ಕಾರಣಗಳು ಸಮಂಜಸ ಆಗಿಲ್ಲ ಅಂತ ವರದಿಯನ್ನ ಸಿದ್ಧಪಡಿಸಿದ್ದಾರೆ. ನಟ ದರ್ಶನ್ ಜೈಲಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಜೈಲಲ್ಲಿ ಸಹ ಖೈದಿಗಳಿಂದ ದರ್ಶನ್ಗೆ ತೊಂದರೆ ಇಲ್ಲ, ಸಹ ಖೈದಿಗಳಿಂದ ದರ್ಶನ್ಗೆ ನಿಂದನೆ ಆಗಿಲ್ಲ, ಸಹ ಖೈದಿಗಳು ದರ್ಶನ್ನನ್ನ ಟಚ್ಚು ಮಾಡಿಲ್ಲ ಅಂತ ದರ್ಶನ್ನನ್ನ ಪ್ರತ್ಯೇಕ ಸೆಲ್ನಲ್ಲಿ ಇಡಲಾಗಿದೆ ಅಂತ ದರ್ಶನ್ ಸೆಲ್ ವಿಡಿಯೋ ಸಿಸಿಟಿವಿಯ ಕುರಿತು ಸಾಕ್ಷ್ಯ ಸಮೇತವಾಗಿ ವರದಿ ಸಲ್ಲಿಸಲಿದ್ದಾರೆ. ಡೇಟಿಂಗ್ ಆ್ಯಪ್ ಬಳಸ್ತಾ ಇದ್ದ ಎಂಜಿನಿಯರ್ಗೆ ನಂಬಿಸಿ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ. ಸಲಿಂಗಕಾಮಿಗಳು ಬಳಸುವ ಡೇಟಿಂಗ್ ಆ್ಯಪ್ ಅನ್ನು ಕಳೆದ 1.5 ವರ್ಷದಿಂದ ಎಂಜಿನಿಯರ್ ಬಳಸ್ತಾ ಇದ್ದ. ಇತ್ತೀಚೆಗೆ ಈ ಡೇಟಿಂಗ್ ಆ್ಯಪ್ ಮೂಲಕ ಯುವಕನೊಬ್ಬನ ಪರಿಚಯ ಆಗಿದ್ದ. ನಂತರ ಯಲಹಂಕ ಪೊಲೀಸ್ ಠಾಣಾ ವ್ಯಾಪ್ತಿಯ ಪಾಲನಹಳ್ಳಿ ಗೇಟ್ ಬಳಿ ಭೇಟಿಗೆ ಕರೆಸಿಕೊಂಡಿದ್ದ. ಈ ವೇಳೆ 4 ಆರೋಪಿಗಳು ಎಂಜಿನಿಯರ್ನ ಕಾರಿನಲ್ಲಿ ಕರೆದೊಯ್ದು ಬೆದರಿಸಿದ್ದಾರೆ. ನೀನು ಸಲಿಂಗಕಾಮಿ ಅಂತ ಎಲ್ಲ ಕಡೆ ಪ್ರಚಾರ ಮಾಡ್ತೇವೆ ಅಂತ ಹೇಳಿ ಮೊಬೈಲ್ ಪಾಸ್ವರ್ಡ್ ನೀಡಲು ಒತ್ತಾಯಿಸಿದ್ದಾರೆ. ಆತ ಒಪ್ಪದೇ ಇದ್ದಾಗ ದೇಹದ ಹಲವು ಭಾಗಕ್ಕೆ ಚಾಕು ಇರಿದಿದ್ದಾರೆ. ಕೊನೆಗೆ ಬಲವಂತವಾಗಿ ಮೊಬೈಲ್ ಕಸಿದುಕೊಂಡು UPI ಮೂಲಕ 16,000 ರೂಪಾಯಿ ವರ್ಗಾವಣೆ ಮಾಡಿಕೊಂಡಿದ್ದಾರೆ. ನಂತರ ವ್ಯಕ್ತಿಯನ್ನ ನಿರ್ಜನ ಪ್ರದೇಶದಲ್ಲಿ ಬಿಟ್ಟು ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಸ್ನೇಹಿತನಿಗೆ ಕರೆ ಮಾಡಿ ಎಂಜಿನಿಯರ್ ಆಸ್ಪತ್ರೆಗೆ ದಾಖಲಾಗಿದ್ದು, ಘಟನೆ ಸಂಬಂಧ ಯಲಹಂಕ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಸದ್ಯ ಆರೋಪಿಗಳಾದ ದರ್ಶನ್, ರಾಜೇಶ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಬಂಧಿತರಿಂದ ಕೃತ್ಯಕ್ಕೆ ಬಳಸಿದ್ದ ಚಾಕು, 4 ಮೊಬೈಲ್, 1 ಬೈಕ್ ಸೀಸ್ ಮಾಡಿದ್ದಾರೆ. ಯಲಹಂಕ ಪೊಲೀಸರಿಂದ ತನಿಖೆ ಮುಂದುವರೆದಿದೆ.
8 ವರ್ಷಗಳಿಂದ ಪ್ರೀತಿಸಿ ಕೊನೆಗೆ ಪಿಎಸ್ಐಗೆ ಕೈಕೊಟ್ಟು ಹಸೆಮಣೆ ಏರಲು ಮಹಿಳಾ ಪೇದೆ ರೆಡಿ ಆಗಿದ್ದು, ಇತ್ತ ಪಿಎಸ್ಐ ವೀರೇಶ್ ಮಹಿಳಾ ಪೇದೆ ವಿರುದ್ಧ ವಂಚನೆ ಆರೋಪ ಮಾಡಿದ್ದಾನೆ. ಕಳೆದ 8 ವರ್ಷಗಳಿಂದ ಸಂಬಂಧದಲ್ಲಿದ್ದು ಇದೀಗ ಜಾತಿ ಕಾರಣ ಕೊಟ್ಟು ನನ್ನನ್ನು ದೂರ ಮಾಡ್ತಿದ್ದಾರೆ ಅಂತ ವೀರೇಶ್ ಆರೋಪ ಮಾಡಿದ್ದಾರೆ. ನಾಳೆ ರಾಯಚೂರಿನಲ್ಲಿ ಮಹಿಳಾ ಪೇದೆಯ ಮದುವೆ ನಡೆಯಲಿದೆ. ಮಹಿಳೆ ಕಬ್ಬಲಿಗ ಜಾತಿಗೆ ಸೇರಿದ್ದು, ವೀರೇಶ್ ಲಿಂಗಾಯತ ಪಂಚಮಸಾಲಿಗೆ ಸೇರಿದ್ದಾನೆ. ಮಹಿಳೆಗೆ 35 ಲಕ್ಷ ಖರ್ಚು ಮಾಡಿದ್ದಾಗಿ ಪಿಎಸ್ಐ ವೀರೇಶ್ ಆರೋಪಿಸಿದ್ದಾನೆ. ವೀರೇಶ್ ವಿಜಯಪುರದ ಗುಬ್ಬೇವಾಡದ ನಿವಾಸಿ, ಮಹಿಳಾ ಪೇದೆ ಬಳಗಾನೂರಿನವರು. ಮೊದಲಿಗೆ ಎಸ್ಡಿಎ ಹುದ್ದೆಗೆ ಕೊಪ್ಪಳದಲ್ಲಿ ಮಹಿಳೆಗೆ ಪೋಸ್ಟಿಂಗ್ ಆಗಿತ್ತು. ಈ ವೇಳೆ ಪ್ರೊಬೇಷನರಿ ಪಿಎಸ್ಐ ಆಗಿ ಹೊಸಪೇಟೆಯಲ್ಲಿ ವೀರೇಶ್ ಕರ್ತವ್ಯ ನಿರ್ವಹಿಸ್ತಾ ಇದ್ದ. ಈ ಸಂದರ್ಭ ಕೊಪ್ಪಳದಲ್ಲಿ ಇಬ್ಬರು ಒಂದೇ ರೂಮ್ನಲ್ಲಿ 3 ವರ್ಷ ವಾಸ ಇದ್ದರು. ನಂತರ ಎಸ್ಡಿಎ ಹುದ್ದೆ ಬಿಟ್ಟು ಪೇದೆಯಾಗಿ ರಾಯಚೂರು ಗ್ರಾಮಾಂತರ ಠಾಣೆಗೆ ಮಹಿಳೆ ಪೋಸ್ಟಿಂಗ್ ಆಗಿದ್ದಳು. ಮತ್ತೆ ರಾಯಚೂರಿನಲ್ಲಿ 3 ವರ್ಷ ಒಂದೇ ಕೊಠಡಿಯಲ್ಲಿ ಇಬ್ಬರೂ ವಾಸ ಇದ್ದರು. ನಂತರ ರಾಯಚೂರಿನಿಂದ ಬೆಂಗಳೂರಿಗೆ ಪಿಎಸ್ಐ ವೀರೇಶ್ ವರ್ಗಾವಣೆ ಆಗಿತ್ತು. ಹೀಗಾಗಿ 2 ವರ್ಷ ಬೆಂಗಳೂರಿನಿಂದ ರಾಯಚೂರಿಗೆ ವೀರೇಶ್ ಹೋಗಿ ಬರ್ತಾ ಇದ್ದ. ಈಗ ವೀರೇಶ್ನನ್ನ ಬಿಟ್ಟು ಮತ್ತೊಬ್ಬನ ಜೊತೆ ಮಹಿಳೆ ಮದುವೆಗೆ ಸಿದ್ಧ ಆಗಿದ್ದು ವೀರೇಶ್ ಕಂಗಾಲಾಗಿದ್ದಾನೆ. ಬಳ್ಳಾರಿಯಲ್ಲಿ ಕಳೆದ ಕೆಲ ತಿಂಗಳಿನಿಂದ ಕರಡಿಗಳ ಹಾವಳಿ ಜಾಸ್ತಿಯಾಗಿದ್ದು ಸ್ಥಳೀಯರು ಆತಂಕಕ್ಕೆ ಒಳಗಾಗಿದ್ದಾರೆ. ಸಂಡೂರ ತಾಲೂಕಿನ ಸುಲ್ತಾನ್ಪುರ ಗ್ರಾಮಕ್ಕೆ 2 ಕರಡಿ ಎಂಟ್ರಿ ಕೊಟ್ಟಿದ್ದು ಆಂಜನೇಯ ದೇವಸ್ಥಾನ ಸುತ್ತಮುತ್ತ ಓಡಾಟ ನಡೆಸಿವೆ. ಕರಡಿ ಓಡಾಟದ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಜಮೀನು, ಗೋಮಾಳ, ನಾಲೆ ಪ್ರದೇಶಗಳಲ್ಲಿ ಕರಡಿಗಳ ಓಡಾಟ ನಡೆಸಿದ್ದು ರೈತರು, ಕಾರ್ಮಿಕರು, ಕುರಿಗಾಹಿಗಳು ಹೊರಗೆ ಹೋಗಲು ಭಯಪಡುವಂತಾಗಿದೆ. ಇತ್ತ ಕರಡಿ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ನಿರ್ಲಕ್ಷ್ಯ ತೋರ್ತಾ ಇದೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಶೀಘ್ರದಲ್ಲೇ ಅರಣ್ಯ ಇಲಾಖೆ ಕರಡಿ ಸೆರೆ ಹಿಡಿಯಲು ಆಗ್ರಹಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.